ಹಾಯ್ ಗಾಯ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬೆಳಗ್ಗೆನೆ ಅತ್ತೆ ಮನೆಗೆ ಬಂದೆ. ಸೊ ಇವತ್ತಿನ ದಿನಚರಿ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನಾನು ನಾಳೆ ಬಂದುಬಿಟ್ಟು ಬ್ಯಾಂಗ್ಳೂರಿಗೆ ರಿಟರ್ನ್ ಹೋಗೋದು. ಸೊ ಇವತ್ತಿನ ಈ ಊರಿಗೆ ಬಂದಿರೋದು ನಿಮಗೆಲ್ಲ ಐ ಹೋಪ್ ಇಷ್ಟ ಆಗುತ್ತೆ ವಿಡಿಯೋಸ್ ಎಲ್ಲ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಕೂಡ ಅಂದ್ಕೊಂಡಿದ್ದೀನಿ. ಓಕೆ, ನಾಳೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಇಡ್ಲಿಗೆ ರುಬ್ಬಕ್ಕೆ ಅಂತ ಹೇಳಿ ಬಂದೆ. ಸೊ ಕರೆಂಟ್ ಇದ್ರೂ ಕೂಡ ನಾನು ಒಳಕಲ್ಲಲ್ಲೇ ರುಬ್ತಾ ಇದ್ದೀನಿ, ಯಾಕಂದರೆ ತುಂಬ ಟೇಸ್ಟಿಯಾಗಿ ಹಾಗೆ ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಸೊ ನನಗೆ ಅದಕ್ಕೆ ಇಷ್ಟ ಒಳ್ಳೆಕಲ್ಲಲ್ಲಿ ರುಬ್ಬೋದಂತ. ಅಂದರೆ ನಂಗೆ ಆಪ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಮಿಕ್ಸಿನ ಯೂಸ್ ಮಾಡ್ತೀವಿ. ಸೊ ಅದು ಲಾಸ್ಟ್ ವ್ಲಾಗಲ್ಲಿ ಕೂಡ ಹೇಳಿದ್ದೀನಿ ನಿಮಗೆ. ಒಳ್ಳೇದು, ಎಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದು ಒಳ್ಳೆಕಲ್ಲಲ್ಲಿ ರುಬ್ಬಿದ್ದು. ಚಟ್ನಿ ಆಗಿರ್ಬೋದು, ಸಾಂಬಾರಾಗಿರ್ಬೋದು, ಇಷ್ಟು ಟೇಸ್ಟಿಯಾಗಿರುತ್ತೆ. ಆಮೇಲೆ ಬೇಗನೆ ಹಾಳಾಗೋದಿಲ್ಲ ಅಂತ. ಅದೇ ಕೂಡ ನಾನು ಇವಾಗ ಇಡ್ಲಿಗೆ ಅಂತ ಹೇಳಿ ರುಬ್ತಾ ಇದ್ದೀನಿ. ನೋಡಿ, ಬನ್ನಿ. ಬಾರ್ಸ್ ಮಗ ಹೆಂಗೆ ಹಾರಿಸಿ ಮೊನ್ನಿದ್ದು ಬಂಗಾರಿ ಉಪ್ಪ ಕೊಡು ಮಮ್ಮಿಗೊಂದು, ಉಪ್ಪ ಕೊಡು ಮಮ್ಮಿಗೆ. ಉಪ್ಪ ಕೊಡು. ಊರ ಕಡೆ ಅಂತೂ ಮಳೆನೇ ಇಲ್ಲ. ಫುಲ್ ಎಲ್ಲ ತೋಟಗಳೆಲ್ಲ ತುಂಬ ಹಾಳಾಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಈ ಮಳೆ ಯಾಕೆ ಬರ್ತಾ ಇಲ್ಲ ಅಂತ ನಿಜ ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಕಡೆ ಮಳೆ ಆಗ್ತಾ ಇದೆ, ಕೆಲವೊಂದು ಕಡೆ ಆಗ್ತಾ ಇಲ್ಲ. ಸೊ ಹೇಳ್ಬೇಕಂತಂದರೆ ನಮ್ಮೂರಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ಸಂಜೆ ಟೈಮಲ್ಲಿ ಮಾತ್ರ. ಅದು ಡೇ ಟೈಮಲ್ಲಂತೂ ಏನಿಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ, ಬೇಸಿಗೆ ಟೈಪು. ಸೊ ಇನ್ನು ಬೇಸಿಗೆ ಮುಗ್ದಿಲ್ಲ ಅನಿಸಿದ್ರೂ ಇವಾಗ ಮಳೆ ಸ್ಟಾರ್ಟ್ ಆಗಬೇಕಿತ್ತು ಆ್ಯಕ್ಚುಲಿ. ಯಾವ ಮಳೆನೂ ಆಗಿಲ್ಲ, ಮುಂಗಾರನೂ ಕೂಡ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಕೆಲವೊಂದು ಕಡೆ ಮಂಗಳೂರು ಸೈಡ್ ಅಂತೂ ಸಿಕ್ಕಾಪಟ್ಟೆ ಮಳೆ ಅಂತೆ. ಸೊ ಇಲ್ಲಿ ನಮ್ಮೂರ ಕಡೆ ಅಂತೂ ಪಾಪ ಮಳೆನೇ ಇಲ್ಲ. ಅದರಲ್ಲೂ ಬೋರಲ್ಲಿ ನೀರಿದ್ದರೆ ಪರವಾಗಿಲ್ಲ, ಬೋರಲ್ಲಿ ನೀರು ಕೂಡ ಇಲ್ಲ. ಸೊ ಇದರಿಂದ ತುಂಬಾ ಕಷ್ಟ ಆಗ್ತಾ ಇದೆ ನಮ್ಮ ರೈತರಿಗೆ. ಸೊ ನಾವು ಯಾವುದೂ ಏನು ಬೆಳೀತಾ ಇಲ್ಲ ಅಂತಂದ್ರೂ ಪಾಪ ಬೆಳೆಯವರಿಗಾರು ಬೇಕಲ್ವ ನೀರು. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಮಳೆ ಬರಲಿ ಅಂತ ಹೇಳಿ ದೇವ್ರನ್ನ ಪ್ರಾರ್ಥಿಸೋಣ ಎಲ್ಲರೂ. ಮಳೆ ಚೆನ್ನಾಗಾದರೆ ಬೆಳೆನೂ ಚೆನ್ನಾಗಿರುತ್ತೆ. ಬೆಳೆ ಚೆನ್ನಾಗಾದರೆ ನಮಗೆಲ್ಲರೂ ಹೊಟ್ಟೆ ತುಂಬ ಊಟ ಸಿಗುತ್ತೆ. ಇಲ್ಲ ಅಂತ ಅಂದರೆ ಪಿಜ್ಜಾ ಬರ್ಗರ್ ತಿನ್ಕೊಂಡು ಇರಬೇಕಾಗುತ್ತೆ ಅಷ್ಟೇ. ಈ ಮಳೆ ಇಲ್ಲ ಅಂತ ಅನ್ನೋ ಕಾರಣಕ್ಕೇನೋ ಗೊತ್ತಿಲ್ಲ, ತರಕಾರಿ ರೇಟ್ ಕೂಡ ಅಷ್ಟೇ ತುಂಬ ಜಾಸ್ತಿ ಆಗಿದೆ. ಸೊಪ್ಪಂತೂ ಕೇಳಲೇಬೇಡಿ, ಸೊಪ್ಪು ಬೆಳೆಯೋದೇ ಕಮ್ಮಿ ಆಗಿಬಿಟ್ಟಿದೆ ಮಳೆ ಇಲ್ಲ ಅಂತ ಹೇಳಿ. ತರಕಾರಿನೂ ಅಷ್ಟೇ ಸಿಕ್ಕಾಪಟ್ಟೆ ಹೈ ರೇಟ್ ಆಗಿದೆ. ಬ್ಯಾಂಗ್ಳೂರಲ್ಲಿ ಬೀನ್ಸ್, ಕ್ಯಾರೆಟ್ ಎಲ್ಲ 170, 180ವರೆಗೂ ಹೋಗಿದೆ. ಈಗ ಊರ ಕಡೆನೇ 100 ರುಪೀಸೆಲ್ಲ ಆಗಿದೆ. ಸೊ ಇನ್ನೇನು ತರಕಾರಿನೂ ತಿನ್ನೋ ಹಾಗಿಲ್ಲ ಈ ಕಡೆ. ಬೇರೆ ಯಾವುದೂ ಹಣ್ಣಂತೂ ಕೇಳಲೇಬೇಡಿ. ಅದು ಇನ್ನೂ ಯಾವಾಗಲೂ ರೇಟ್ ಜಾಸ್ತಿನೇ, ಇವಾಗಂತೂ ಕೇಳಲೇಬೇಡಿ, ತುಂಬಾ ರೇಟ್ ಜಾಸ್ತಿ ಆಗಿರುತ್ತೆ. ಸೊ ಅದಕ್ಕೆ ಮಳೆ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟೊಂದು ಬೆಳೆ, ಆಮೇಲೆ ಆಹಾರ, ಫುಡ್ಗೆ ಎಲ್ಲದಕ್ಕೂ ಒಳ್ಳೆಯದು. ಸೊ ಅದು ಬಿಟ್ಟರೆ ಬೇರೆ ಏನು ತಿನ್ನೋಕ್ಕಾಗತ್ತೆ? ನಾವೆಲ್ಲ ಬ್ರೆಡ್ಡು, ಬಿಸ್ಕೆಟು ಬರೀ ತಿಂತಾ ಇರೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಹೇಳೋದು ಆದಷ್ಟು ಬೇಗ ಮಳೆ ಬರಲಿ. ಇವಾಗ ಬೋರಲ್ಲೇ ಇದೆ ಸುಮಾರು ಜನರಿಗೆ. ಬೋರಲ್ಲಿ ಬೇಸಿಗೆಲಂತೂ ನೀರೆಲ್ಲ ಬತ್ತೋಗಿರುತ್ತಂತೆ. ಕೆಲವು ಬೋರಲ್ಲಿ ನೀರಿದ್ರೂ ಸೊ ಆದಷ್ಟು ಬೇಕಾದಷ್ಟು ನೀರಲ್ಲಿ ಈ ಬಿಸಿಲಿಗೆ ಅದೆಷ್ಟು ನೀರು ಹಾಕಿದ್ರೂ ಸಾಕಾಗೋದಿಲ್ಲ, ಆ ಥರ ಆಗಿರುತ್ತೆ. ಸೊ ಇವಾಗ ಬೋರಲ್ಲಿ ನೀರಿಲ್ಲ ಅಂತಂದ್ರೂ ಮಳೆಗಾಲಕ್ಕೆ ಚೆನ್ನಾಗಿ ನೀರಾಗಿರುತ್ತೆ. ಮಳೆಗಾಲಕ್ಕೆ ಏನಕ್ಕೆ ಬೇಕು ನೀರು? ಬೋರ್ ನೀರಲ್ವಾ, ಮಳೆ ಇದ್ದರೆ ಸಾಕು. ಹೆಂಗೆ ತೆಗಿತಜ್ಜಿ ಅಂತ ಹೇಳಕ್ ಬರ್ಬೇಕಾದ ನಿನಗೆ? ಎಲ್ಲೈತಿ ಏನ ಲೈಟ್ರ? ಅಮ್ಮನ್ನೇ ಆಯಿತು, ನಮ್ಮ ಅತ್ತೆನಾಯಿತು, ಮನ್ವಿ ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ. ಸೊ ಎಲ್ಲರೂ ಹೋಗುವಾಗ ಅಮ್ಮನೂ ಅಷ್ಟೇ, ಎಲ್ಲರೂ ಹೋಗುವಾಗ ಕರ್ಕೊಂಡು ಹೋಗೋರು ಅವ್ರ ಮನೆಗೆ. ಎಲ್ಲರೂ ಇಸ್ಕೊಂಬರಕ್ಕೆ ಹೋಗುವಾಗ ಅತ್ತೆನೂ ಅಷ್ಟೇ ಹಾಲು ಇಸ್ಕೊಂಬರ್ತಾ ಇದ್ರು. ಇವಾಗ ಮನ್ವಿತು ಫಸ್ಟ್ ಟೈಮು ನೆಡ್ಕೊಂಬರ್ತಾ ಇದ್ದಾನೆ. ನೀವು ನೋಡಿರ್ತೀರ ಬ್ಯಾಂಗ್ಳೂರಲ್ಲಿ ಎಲ್ಲರೂ ಹೋಗುವಾಗ ನಾವು ನೆಡ್ಕೊಂಬಾರೋ ಅಂತಂದ್ರೆ ನೆಡ್ಕೊಂಬರೋದಿಲ್ಲ, ಎತ್ಕೊಂಡು ಹೋಗಬೇಕಾಗಿತ್ತು. ಸೊ ಇವಾಗ ಅತ್ತೆ ಹೇಗೋ ಮಾಡಿ ನೆಡ್ಸ್ಕೊಂಡು ಕರ್ಕೊಬರ್ತಾ ಇದ್ದಾರೆ ಫೈನಲಿ. ಸೊ ಅವ್ರಿಗೆ ಆಗಲ್ಲ ಪಾಪ ಎತ್ಕೊಂಬರ್ಬೇಕಂತ. ಅಂದರೆ ಕೈಲಿ ಕೂಡ ಒಂದು ಹಾಲು, ಒಂದು ಏನೋ ಅಂಗಡಿ
ಅಂಗಡಿಲಿನ ತೊಗೊಬರ್ತಾ ಇದ್ರು. ಸೊ ಅದಕ್ಕೋಸ್ಕರ ಆನಂತರ ನಮ್ಮ ಮನೆ ಮುಂದೆ ಮಲ್ಲಿಗೆ ಹೂವು ಬಿಡ್ತಾ ಇದ್ದೆ, ದುಂಡು ಮಲ್ಲಿಗೆ ಹೂವು ಅತ್ತೆ ಮನೇಲಿ. ಅಮ್ಮನ ಮನೆ ನೋಡಿದ್ರಲ್ಲಿ ಸಿಕ್ಕಾಪಟ್ಟೆ ಹೂವು ಯಾವ ಥರ ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು, ಇದು ಅತ್ತೆ ಮನೆದು, ನಮ್ಮ ಮನೆ ಮುಂದೆನೇ. ಇದು ತುಂಬ ವರ್ಷದ ಗಿಡ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಮ್ಮ ಮನೆಯವ್ರು ಹೋದಾಗೆಲ್ಲ ಇದನ್ನ ಕ್ಲೀನ್ ಮಾಡೋಕ್ಕಾಗಿ ಎಲ್ಲ ಕಡ್ದ್ಬಿಡೋರು. ಅಂತರ ಮತ್ತೆ ಚಿಕ್ಬಿಟ್ಟು ಎಷ್ಟು ಹೂವು ಬಿಡುತ್ತೆ ಗೊತ್ತಾ, ಒಂದೊಂದು ಬುಟ್ಟಿ ಹೂವು ಬಿಡುತ್ತೆ, ಸಿಕ್ಕಾಪಟ್ಟೆ ಮೊಗ್ಬಿಡುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ದುಂಡು ಮಲ್ಲಿಗೆ ಹೂವು ಅಂತ ಅಂದರೆ, ನಿಮಗೆಲ್ಲ ಗೊತ್ತಿದೆ. ಸೊ ನಂತರ ಇವಾಗ ಮಳೆ ಬಿತ್ತಲ್ವ ಒಂದೆರಡು ಟೈಮು, ಇವಾಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಿಡ್ತಾ ಇದೆ. ಇಲ್ಲ ಅಂತಂದರೆ ನಾನು ಇಲ್ಲಿಗೆ ಬಂದುಬಿಟ್ಟು ಹೋದ್ನಲ್ಲ ಓಟಿನ ದಿನ, ಸೊ ಅವಾಗಷ್ಟೇ ಚಿಕ್ಕ ಚಿಕ್ಕ ಹೂವು ಬಿಟ್ಟಿದೆ. ಅಂದರೆ ತೊಟ್ಟು ತುಂಬ ಬಂದಿರೋದಿಲ್ಲ, ಸೊ ಕಟ್ಟಲಿಕ್ಕೆಲ್ಲ ಆಗ್ತಿರ್ಲಿಲ್ಲ. ಇವಾಗ ಚೆನ್ನಾಗಿ ಬಿಡ್ತಾ ಇದೆ, ಅಂದರೆ ಮಳೆ ಆದರೆ ಚೆನ್ನಾಗಿ ಬಿಡುತ್ತೆ ಹೂವು. ಸೊ ಹೂವು ಎಲ್ಲ ಕೊಯ್ಕೊಂಡು ಬೆಂಗಳೂರು ತೊಗೊಂಡು ಹೋಗೋಣ ಅಂತೇಳ್ಬಿಟ್ಟು ಕನೆಕ್ಟ್ ಮಾಡ್ತಾ ಇದ್ದೀನಿ. ಆನಂತರ ನಾನು ಅತ್ತೆ ಸೇರಿಕೊಂಡು ಒಬ್ಬಟ್ಟು ಮಾಡ್ತಾ ಇದ್ದೀವಿ. ನಮ್ಮ ಅತ್ತೆ ಅಂತೂ ನಿಮಗೆಲ್ಲ ಗೊತ್ತು, ಒಬ್ಬಟ್ಟು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ಬಿಟ್ಟು. ಒಬ್ಬಟ್ಟು ತುಂಬ ಚೆನ್ನಾಗೇ ಮಾಡ್ತಾರೆ. ನಾನು ಬೇಯಿಸ್ತಾ ಇದ್ದೆ, ನಮ್ಮ ಅತ್ತೆ ಎಲ್ಲ ಫಿಲ್ ಮಾಡಿಕೊಡ್ತಾ ಇದ್ರು. ಸ್ಟಫಿಂಗ್ ಸಖತ್ತಾಗಿ ಮಾಡ್ತಾರೆ ನಮ್ಮ ಅತ್ತೆ. ಅದಕ್ಕೋಸ್ಕರನೇ ಒಬ್ಬಟ್ಟು ಮಾಡೋದ್ರಲ್ಲಿ ನಮ್ಮ ಅತ್ತೆ ಎಕ್ಸ್ಪರ್ಟ್ ಅಂತ ನಾನು ಯಾವಾಗಲೂ ಹೇಳೋದು. ಒಂಚೂರು ಅಂದರೆ ಚೂರು ಹರಿಯೋದಿಲ್ಲ ಒಬ್ಬಟ್ಟು, ಆ ಥರ ಮಾಡ್ತಾರೆ, ಆ ಥರ ತುಂಬಿಕೊಡ್ತಾರೆ. ಬೇಯಿಸೋದ್ರಲ್ಲಿದೆ, ನಾವು ಸ್ವಲ್ಪ ಹರಿದ್ರೆ ಅದು ನಮ್ಮ ಡಿಫೆಕ್ಟ್ ಅಂತ ಹೇಳ್ಬೋದು. ಅತ್ತೆ ತುಂಬ ಚೆನ್ನಾಗಿ ತುಂಬೆಲ್ಲ ಚೆನ್ನಾಗಿ ಕೊಡ್ತಾರೆ. ಸೊ ಸಖತ್ತಾಗಿ ಒಬ್ಬಟ್ಟು ಸಖತ್ತಾಗಿ ಬಂತು. ನನಗೆ ಲಟ್ಟಣಿಗೆಲ್ಲ ಲಟ್ಸೋದಲ್ಲ, ನಾನು ಕೈಯಲ್ಲೇ ಈ ಥರ ಹೊಸ್ಬಿಡ್ತೀನಿ, ಬೇಗನೂ ಆಗುತ್ತೆ. ಅಂದರೆ ಒಂದು ಮುಕ್ಕಾಲು kg ಅಷ್ಟು ನಾವು ಹೋಳಿಗೆ ಮಾಡೋಕ್ಕೆ ಹಾಕಿದ್ದು. ಒಂದು ಅರ್ಧ ಗಂಟೆ ಒಳಗಡೆ ಹೋಳಿಗೆ ಮಾಡಿ ಮುಗಿಸ್ತೀವಿ. ಒಲೆ ಚೆನ್ನಾಗಿ ಉರಿತಾ ಇತ್ತು. ಆನಂತರ ನಾವು ಗ್ಯಾಸಲ್ಲಿ ಬೇಡ ಅತ್ತೆ, ಒಲೆಯಲ್ಲಿ ಕೂತ್ಕೊಂಡು ಮಾಡೋಣ, ಗಾಳಿನೂ ಬೀಸುತ್ತೆ ಅಂತ ಹೇಳಿದೆ. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಲೆ ಒಟ್ಕೊಂಡೇ ಕೂತ್ಕೊಂಡಿದ್ದೀವಿ. ನೋಡಿ ಅತ್ತೆ ಸ್ಟಫಿಂಗ್ ಈ ಥರ ಮಾಡ್ತಾರೆ. ಎಲ್ಲರೂ ಇದೇ ಥರ ಮಾಡ್ಬೋದು, ಬಟ್ ಒಂಚೂರು ಹರಿಯೋದಿಲ್ಲ, ಆ ಥರ ಸ್ಟಫಿಂಗ್ ಮಾಡಿಬಿಡ್ತಾರೆ. ಆಮೇಲೆ ಹಿಟ್ಟು ಚೆನ್ನಾಗಿ ನೆನಿಬೇಕು. ಆಮೇಲೆ ರುಬ್ಬಿರೋ ಹೂರಣ ಇದೆಯಲ್ಲ, ಸೊ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ನುರಿದ್ರೆ ಹೋಳಿಗೆ ಸಖತ್ತಾಗಿ ಬರುತ್ತೆ. ಎಲ್ಲ ಹೋಳಿಗೆನೂ ಅಷ್ಟೇ ಹೊಟ್ಟೆ ಉಬ್ಬಿ ಬರ್ತಾಯಿತ್ತು, ತುಂಬ ಟೇಸ್ಟಿಯಾಗಿತ್ತು, ತುಂಬ ಸಾಫ್ಟಾಗಿತ್ತು. ಸೊ ಅದಕ್ಕೆ ಅತ್ತೆ ಯಾವ ಥರ ಫಿಲ್ ಮಾಡ್ತಾರೆ, ಸ್ಟಫಿಂಗ್ ಮಾಡ್ತಾರೆ ಅಂತೇಳ್ಬಿಟ್ಟು ಇವತ್ತು ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಇವತ್ತಿನ ದಿನ ಈ ಥರ ಇತ್ತು. ಬ್ಯಾಂಗ್ಳೂರಿಗೆ ಕೂಡ ತೊಗೊಂಡು ಹೋಗಬೇಕು. ಹಾಗೆ ಅತ್ತಿಗೆ ಬರ್ತಾಯಿದ್ರಲ್ಲೋ, ಅತ್ತಿಗೆಗೋಸ್ಕರ ಅಂತಲೂ ಮಾಡಿದ್ದು. ನಂತರ ನಾನು ಬ್ಯಾಂಗ್ಳೂರಿಗೆ ಬಂದ್ವಿ. ಅದು ಯಾವುದೂ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ, ಯಾಕಂತಂದರೆ ನೆಕ್ಸ್ಟ್ ಹೇಳ್ತೀನಿ ನಾನು ಏನಾಯಿತು ಅಂತ. ಸೊ ನಂತರ ನಾನಿಲ್ಲಿ ಮ್ಯಾಂಗೋ, ಇದು ಅಮ್ಮನ ಮನೆ, ನಮ್ಮ ಆಂಟಿ, ಪಕ್ಕದ ಮನೆ ಆಂಟಿ ಕೊಟ್ಟಿರೋದು. ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಕೊಟ್ಟಿದ್ರು ಪಾಪ. ಅಮ್ಮನೂ ಸ್ವಲ್ಪ ಹಣ್ಣೆಲ್ಲ ಕೊಟ್ಟಿದ್ರು. ಸೊ ಅದನ್ನು ತೊಗೊಬಂದೆ. ಹಸ್ಬೆಂಡ್ ಜೊತೆ ತಿನ್ನೋದ, ಮನ್ವಿತಿಗೆ ತಿಂದ ಮೇಲೇ ಲೂಸ್ ಮೋಷನ್ ಸ್ಟಾರ್ಟ್ ಆಗಿತ್ತು ಲಾಸ್ಟ್ ಟೈಮು. ಸೊ ಅದು ಕೂಡ ಅವನಿಗೂ ಕೂಡ ಕೊಡಲ್ಲ, ನೋಡಬೇಕು. ನಾನು ಶ್ರೀಕರ್ಣಿ ಥರ ಮಾಡಿಬಿಟ್ಟು ಅತ್ತೆ ಮಾಡಿರೋ ಹೋಳಿಗೆ ಇತ್ತಲ್ಲ, ಸೊ ಅದ್ರ ಜೊತೆ ಹಸ್ಬೆಂಡ್ಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಊರಿಗೆ ತೊಗೊಬಂದಿದ್ದು ಸ್ವಲ್ಪ ಹೋಳಿಗೆನ, ಅತ್ತೆ ಹೇಳಿದರು ಅವನಿಗೆ ಇಷ್ಟ ತೊಗೊಂಡು ಹೋಗು ಅಂತ, ಅದಕ್ಕೋಸ್ಕರ ತೊಗೊಬಂದೆ. ನಂತರ ಹೋಳಿಗೆದು ಸ್ವಲ್ಪ ಒಂದೆರಡು ಹಣ್ಣಿನಷ್ಟು ಸೀಕರಣೆ ಮಾಡಿಬಿಟ್ಟು ಹಸ್ಬೆಂಡ್ಗೆ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಸೀಕರಣೆ ಮಾಡ್ತೀನೋ ಅಥವಾ ಹಾಗೆ ತಿಂತೀವೋ ಗೊತ್ತಿಲ್ಲ. ಸೊ ಫೈನಲಿ ಬಂದು ಆಯಿತು, ಹಸ್ಬೆಂಡು ಆಫೀಸಿಗೆ ಹೋದರು. ನಾನು ಪೂಜೆ ಎಲ್ಲ ಆಲ್ಮೋಸ್ಟ್ ಒಂದು ದೀಪ ಅಂಟಿಸೋಗಿದ್ರು ಅಷ್ಟೇ. ಅವ್ರು ಸ್ವಲ್ಪ ಬೇಗನೆ ಹೋಗ್ಬೇಕಂತ, ಅದೇ ಆಫೀಸಲ್ಲಿ ಸ್ವಲ್ಪ ಅದೇ ಓನರೆಲ್ಲ ಬಂದಿದ್ದಾರಂತೆ, ಅದಕ್ಕೋಸ್ಕರ ಬೇಗ ಹೋಗಬೇಕು. ಹಾಗೆ ಲೇಟಾಗಿ ಕೂಡ ಬರ್ತಾ ಇದ್ದಾರೆ ಹಸ್ಬೆಂಡು. ನಿನ್ನೆ ಕೂಡ ಲೇಟಾಗಿ ಬಂದಿದ್ರಂತೆ, ಇವತ್ತು ಕೂಡ ತುಂಬ ಲೇಟಾಗಿ ಬರ್ತಾರಂತೆ. ಸೊ ಹೇಳಿದ್ರು ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಸರಿ ಓಕೆ ಅಂತ ನಾನೇ ಎಲ್ಲ ಪೂಜೆ ಎಲ್ಲ ಮಾಡಿದೆ. ಇವತ್ತು ಗುರುವಾರ ಆಗಿದ್ದರಿಂದ ಬಾಬಾ ದೇವಸ್ಥಾನ ಕೂಡ ಹೋಗೋಣ ಅಂತ ಬಾಬಾಗೆ ವಿಶೇಷವಾಗಿ ಪೂಜೆ ಮಾಡಿ, ಆನಂತರ ಇವತ್ತು ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡಿದೆ ಅಂತ ಹೇಳ್ಬೋದು. ಅದು ಕಳಸ ಬೆಳಗ್ಗೆ ತುಂಬ ದಿನ ಆಗಿತ್ತು. ಲಾಸ್ಟ್ ಗುರುವಾರ ಕೂಡ ಬೆಳಗಿರಿಲ್ಲ ಅಂತ ಹಸ್ಬೆಂಡು, ಯಾಕಂದರೆ ಅವರಿಗೆ ಅದೇ ಟೈಮ್ ಸಾಕಾಗಿಲ್ಲ. 1 ವೀಕ್ ಇದ್ರಂತೆ ಅವರು ಓನರು, ಅದಕ್ಕೋಸ್ಕರ ಬೇಗ ಹೋಗೋದು, ಲೇಟಾಗಿ ಬರೋದಾಗ್ತಿತ್ತು. ಅದಕ್ಕೋಸ್ಕರ ಹಾಗೆ ಪೂಜೆ ಮಾಡಿ ಹೋಗ್ತಾ ಇದ್ದೆ ನಾನು, ಆಗಿಲ್ಲ ಅಂತ ಅಂದರು. ಸೊ ಅದಕ್ಕೋಸ್ಕರ ನಾನೇ ಪೂಜೆ ಮಾಡಿದೆ. ಫೈನಲಿ ಬ್ಯಾಂಗ್ಳೂರ್ ಬಂದ್ವಿ. ಸೊ ಏನಾಯ್ತು ಅಂತ ಅಂದರೆ, ನಾವು ಬಸ್ಸಲ್ಲಿ ಡಬಲ್ ಸೀಟ್ ಯಾವಾಗಲೂ ಸ್ಲೀಪಿಂಗ್ ಕೋಚ್ ಬುಕ್ ಮಾಡೋದು. ಸೊ ಡಬಲ್ ಅಂತ ಅಂದರೆ ಸಿಂಗಲ್ಲೇ, ನಾನು ಮನ್ವಿತ್ತಿಗೆ ಸಿಂಗಲ್ ಸಾಕು, ಶೇರರ್ ಒಬ್ರು ಇರ್ತಾರೆ, ಒಬ್ರು ಇದ್ರೆ ಬೆಟರು. ಇನ್ನೊಂದು ಮಗು ಕರ್ಕೊಬಂದರೆ ತುಂಬ ಕಿರಿಕಿರಿ ಆಗತ್ತೆ. ಸೊ ಅದರಲ್ಲೂ ಒಂದು ಸ್ವಲ್ಪ ಇವಾಗ ನಾವು ಇದೆಯಲ್ಲ, ಸೊ ಆಂಟಿ ಬಂದಿದ್ರು, ಅವ್ರ ಜೊತೆ ಅವ್ರ ಮೊಮ್ಮಗ ಕೂಡ ಕರ್ಕೊಂಡ್ಬಂದ್ರು. ದೊಡ್ಡ ಮಗು, ಅದು ದೊಡ್ಡ ಮಗುನ, ದೊಡ್ಡ ಹುಡುಗ. ಸೊ ಅದನ್ನು ಕೂಡ ಕರ್ಕೊಂಡ್ಬಂದಿದ್ರು. ಆ ಥರ ಎಲ್ಲ ಅಲೋ ಇಲ್ಲ, ಅಂದರೆ ಒಂದು 10 ವರ್ಷದ ಮೇಲ್ಗಡೆ ಮಕ್ಕಳನ್ನ ಮಲಗಿಸ್ಬೇಕಂತ ಅಂದರೆ ಅದಕ್ಕೆ ಸಪ್ರೇಟಾಗಿ ಬುಕ್ಕಿಂಗ್ ಮಾಡಬೇಕಾಗುತ್ತೆ. ಸೊ ಅವ್ರು ಕರ್ಕೊಂಡ್ಬಂದಿದ್ರು, ಪಾಪ ಮಗು ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಅಡ್ಜಸ್ಟ್ ಮಾಡಿಕೊಂಡು ಮಲ್ಕೊಂಡು ಬಂದ್ವಿ. ಅಲ್ಲಿಂದ ಸಿಕ್ಕಾಬಟ್ಟೆ ಅಂದರೆ ಮಲ್ಗೋಕ್ಕೂ ತುಂಬಾ ಕಷ್ಟ ಆಯಿತು. ಮನ್ವಿತ್ತಿಗೆ ಪಾಪ ಅವನಿಗೂ ಅಷ್ಟೇ ಆ ಕಡೆ ಈ ಕಡೆ ತುಂಬಾ ಇದು ಮಾಡ್ತಾ ಇದ್ದ, ಮಲಗ್ತಾನೆ ಇರಲಿಲ್ಲ. ನೋಡಿ ಇವಾಗ್ಲೂ ಅಷ್ಟೇ ನಿದ್ದೆ ಬೇರೆ ಆಗಿಲ್ಲ ಅವನಿಗೆ, ಸ್ವಲ್ಪ ಕಿರಿಕಿರಿ ಎಲ್ಲ ಮಾಡ್ತಾ ಇದ್ದ. ಬೆಳಗ್ಗೆನೆ ಬಂದು ಮಲಗ್ಸೋಣ ಅಂದರೆ ಮಲಗಲಿಲ್ಲ, ಅವ್ರ ಪಾಪ ನೋಡಿ ಮಲಗಲಿಲ್ಲ. 6:30ಗೆ ಬಂದ್ಬಿಟ್ಟು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಕೂಡ ಹೋಗ್ಬೇಕಂತ ಇದೆ. ಗುರುವಾರ ಅಲ್ವಾ, ದೇವಸ್ಥಾನಕ್ಕೆ ಹೋಗ್ಬೋದು, ಬಂದ್ಬಿಡೋಣ ಅಂತ. ನಮ್ಮ ಮನೆ ಕೂಡ ಕಾಲ್ ಮಾಡಿದ್ಲು, ಅಕ್ಕ ಬರ್ತೀರಾ ಅಂತ, ಹೋಗ್ಬರೋಣ ಅಂತ ಅಂದ್ಕೊಂಡಿದ್ದೀವಿ.
ಸೊ ಇವತ್ತಿನ ವ್ಲಾಗು ಯಾವ ಥರ ಇರುತ್ತೆ ಅಂತ ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ. ನೆಕ್ಸ್ಟ್ ನಾನು ಬ್ಯಾಂಗ್ಳೂರಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಫ್ರೆಶ್ ಅಪ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಸೊ ಊರಲ್ಲಿ ಅಷ್ಟೊಂದು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಅಂದರೆ ಅದಕ್ಕೆ ಬಂದಿದ್ರು, ಅಣ್ಣ ಬಂದಿದ್ರು, ಮಕ್ಕಳು ಎಲ್ಲ ಬಂದಿದ್ರು. ಸೊ ಅದಕ್ಕೆ ಅಣ್ಣ ಅಂದರೆ ನಮ್ಮ ಮನೆಯವ್ರ ತಂಗಿ, ಅವ್ರ ಹಸ್ಬೆಂಡು, ಮಕ್ಕಳೆಲ್ಲ ಬಂದಿದ್ರು. ಪಾಪ ಅವ್ರು ಬಂದ್ಬಿಟ್ಟು ತುಂಬ ಹೊತ್ತು ಇರಲಿಲ್ಲ, 1 hour ಇದ್ರಷ್ಟೇ. ಆನಂತರ ನನ್ನ ಮತ್ತೆ ಬಸ್ಸಿಗೆ ಹತ್ಸಕ್ಕೆ ಅಂತ ಹೇಳ್ಬಿಟ್ಟು ಬಂದರು. ಬಸ್ಸಿಗೆಲ್ಲ ಲಗೇಜ್ ಹಾಕ್ಬಿಟ್ಟು ಪಾಪ ಹೋದ್ರವರು. ಅವ್ರು ಇದ್ದಂಗೆ ಆಗಲಿಲ್ಲ ನನಗೆ. ಅವರಿಗೋಸ್ಕರ ಅಂತ ಹೋಳಿಗೆ ಸೀಕರಣೆ ಎಲ್ಲ ಮಾಡಿದ್ವಿ. ಸೊ ಅದನ್ನ ಯಾವುದೂ ಹೇಳಿದ್ನಲ್ಲ, ಯಾವುದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋವಾಗಿಲ್ಲ. ಸ್ವಲ್ಪನೂ ಗ್ಯಾಪ್ ಇರಲ್ಲ ನನಗೆ. ಆನಂತರ ಮತ್ತೆ ಸಂಜೆ ಅತ್ತೆ ತುಂಬ ಫೋರ್ಸ್ ಮಾಡಿ ರೊಟ್ಟಿ ಮಾಡ್ಕೊಂಡು ಹೋಗು, ಬೆಳಗ್ಗೆ ಏನು ಮಾಡ್ತೀಯಾ, ಹೋಗೋದು ಸ್ವಲ್ಪ ಟಯರ್ಡಾಗಿ ಹೋಗಿರ್ತೀಯ ಅಂತ ಅಂದರು. ಮತ್ತೆ ರೊಟ್ಟಿ ಮಾಡಿಕೊಂಡು ಅನ್ನ ಸಾಂಬಾರೆಲ್ಲ ಮಾಡಿಟ್ಟು ಬರೋಷ್ಟೊಳಗೆ ಏನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಐ ಆಮ್ ಸಾರಿ. ಅಂದರೆ ಎಷ್ಟೊಂದು ಬ್ಯುಸಿ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಅತ್ತೆನೂ ಅಷ್ಟೇ ಪಾಪ ಎಲ್ಲ ಕೆಲಸ ಮಾಡೋಷ್ಟೊಳಗೆ ಅವರು ಕೂಡ ಸುಸ್ತಾಗ್ಬಿಟ್ರು. ಫೈನಲಿ ಮುಗಿಸ್ಕೊಂಡು ಬಂದ್ವಿ. ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೆಕ್ಸ್ಟ್ ವ್ಲಾಗ್ನ ಇದನ್ನ ಎಂಡ್ ಮಾಡ್ತೀನಿ. ನೆಕ್ಸ್ಟು ನಾನು ಫ್ರೆಶ್ ಆಗಿ ವ್ಲಾಗ್ನ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಬನ್ನಿ. ಅಮ್ಮ ಮಗ ಅಲ್ಲೇ ಮುಗಿತಾ ಓದಾಯ್ತಾ? ಕುಡಿ ನಿನ್ನೆ ಕುಡ್ಕ. ಅವ್ನು ನೋಡು. व्हाइट कलर का फ्लावर अच्छा मिलता है।